ಗುಡ್ ಮಾರ್ನಿಂಗ್, ನಾನು ಹರೀಶ್ ನಾಗರಾಜು. ಈ ಹೊತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ಕರೋನಾ ಅಪ್ಡೇಟ್ಸ್. ರಾಜ್ಯದಂತೂ ದೊಡ್ಡ ಮಟ್ಟದಲ್ಲಿ ಕಂಟ್ರೋಲ್ ಮೀರ್ತಾ ಇದೆಯೇನೋ ಈ ಕರೋನಾ ಅನಿಸೋಕೆ ಶುರುವಾಗಿದೆ. ತಜ್ಞರು ಕೂಡ ಅಂದಾಜು ಮಾಡ್ತಿದ್ದಾರೆ. ತಜ್ಞರ ಅಂದಾಜನ್ನು ಮೀರಿ ಹಬ್ತಾ ಇದೆಯಂತೆ ಈ ಸೋಂಕು. ನಿನ್ನೆ ಒಂದೇ ದಿನ ನಮ್ಮ ರಾಜ್ಯ ಕರ್ನಾಟಕದಲ್ಲಿ 10,250 ಪಾಸಿಟಿವ್ ಕೇಸ್ಗಳು. ಬ್ರೇಕಿಂಗ್ ನ್ಯೂಸ್. ಇಡೀ ಕರ್ನಾಟಕದ ನಿನ್ನೆ ಒಂದೇ ದಿನ ಏಪ್ರಿಲ್ 11ನೇ ತಾರೀಕು ಭಾನುವಾರ ಟೋಟಲ್ ಕೇಸ್ ದಾಖಲಾಗಿರೋದು 10,250. ಅಷ್ಟು ಕೇಸಲ್ಲಿ ದೊಡ್ಡ ಸಿಂಹಪಾಲು ರಾಜಧಾನಿ ಬೆಂಗಳೂರು. ಇಮ್ಯಾಜಿನ್, 10,000 7,500ಕ್ಕೂ ಹೆಚ್ಚು ಕೇಸ್ಗಳು ಬೆಂಗಳೂರಿನಲ್ಲೇ ಇದೆ ಅಂದರೆ ಒಂದು ದೊಡ್ಡ ಮಟ್ಟದ ಆತಂಕ ಮೂಡಿಸ್ತಾ ಇದೆ ಈ ಬೆಂಗಳೂರು ನಗರದ ಕರೋನಾ ಕೇಸ್ಗಳು. ಸೊ ಹಾಗಾಗಿ 10,250, ಅದರಲ್ಲಿ ಬೆಂಗಳೂರು ಹತ್ತತ್ರ 7,500, ಅಂದರೆ 75% ಓವರಾಲ್ ಕರ್ನಾಟಕದಲ್ಲಿ ಬೆಂಗಳೂರು ನಗರದೇ ದೊಡ್ಡ ಪ್ರಾಬ್ಲಮ್, ದೊಡ್ಡ ಟೆನ್ಷನ್. ಯಾರ್ಯಾರು ಅಂದಾಜು ಮಾಡಿದ್ರು ಅದನ್ನು ಮೀರಿ ಹೆಚ್ಚಾಗ್ತಾ ಇದೆ. ಕೇಸ್ಗಳಂತೂ ದಾಖಲಾಗ್ತಾ ಇದೆ. ಮತ್ತೆ ಲಾಕ್ಡೌನ್ ಭೀತಿಯಲ್ಲಿ ಕರ್ನಾಟಕ ರಾಜ್ಯ. ಮೇ 15ರೊಳಗೆ ಪ್ರತಿನಿತ್ಯ 15,000 20,000 ಬರುತ್ತೆ ಅಂತ ಹೇಳಿಕೆ ಕೊಡ್ತಿದ್ರು. ಈಗ ಅದನ್ನು ಮೀರಿ ಇವತ್ತೇ 10,500 ಆದಮೇಲೆ ಇನ್ನೊಂದು ವಾರದಲ್ಲಿ ಅದು 15,000-20,000ಕ್ಕೆ ಬರೋದಿಲ್ಲ. ಆಶ್ಚರ್ಯ ಇಲ್ಲ. ಮೇ 15ರ ತನಕ ಹತ್ತತ್ರ ಹೀಗೆ ಮುಂದುವರೆದರೆ 35,000-40,000 ಪರ್ ಡೇ ಬಂದ್ಬಿಡುತ್ತೆ. ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ ಆ ರೇಂಜ್ಗೆ ಹೋದ್ಮೇಲೆ ಏನಾಗುತ್ತೆ ಅಂತ ತಜ್ಞರು ಅಂದಾಜು ಮಾಡಿದ್ದಾರೆ. ಅದೇ ಉಲ್ಟಾ ಹೊಡೆದು ಅದನ್ನು ಮೀರಿ ಈಗ ಕರೋನಾ ಕೇಸ್ಗಳು ದಾಖಲಾಗ್ತಾ ಇದೆ. ನಿನ್ನೆಯ ಸಭೆಯಲ್ಲಿ ಲಾಕ್ಡೌನ್ಗೆ ತಜ್ಞರು ಕೂಡ ಸಲಹೆ ಕೊಟ್ಟಿದ್ದಾರಂತೆ. ನಿನ್ನೆ ಸಂಜೆಯ ಕೇಸ್ಗಳಿಂದ ಮತ್ತಷ್ಟು ಆತಂಕ ಮೂಡಿಸ್ತಾ ಇದೆ. ಶೀಘ್ರವೇ ಬೆಂಗಳೂರು ಸಿಟಿ ಲಾಕ್ ಮಾಡಿ ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಎಡಭಾಗದಲ್ಲಿ ಇವತ್ತು ಬೆಳಂಬೆಳಗ್ಗೆ ನಾಳೆ ಯುಗಾದಿ ಹಬ್ಬ ನೋಡಿ, ಹಬ್ಬ ಮಾಡ್ಬೋಣ ಫಸ್ಟು, ಏನಾರಾಗೋಗ್ಲಿ ಅಂತ ಜನ ಪಣ ತೊಟ್ಟಂಗಿದೆ. 2 ದಿನಗಳಲ್ಲಿ ತಜ್ಞರ ಸಮಿತಿ ಕೂಡ ರಿಪೋರ್ಟ್ ಕೊಡ್ತಿದ್ದಾರೆ. ಸೊ ಹಾಗಾಗಿ ವಿಪಕ್ಷಗಳ ಜೊತೆ ಚರ್ಚೆ ಮಾಡಿ ಲಾಕ್ಡೌನ್ ನಿರ್ಧಾರ ಸಾಧ್ಯತೆ ದಟ್ಟವಾಗ್ತಾ ಇದೆ. ಈ ವಾರದ ಅಂತ್ಯಕ್ಕೆ ಘೋಷಣೆ ಮಾಡ್ತಾರ ಅಂತ ಸರ್ಕಾರ ಕೂಡ ಯೋಚನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಮತ್ತು ಕರೋನಾ ಟಾಸ್ಕ್ ಫೋರ್ಸ್ನ ರೂವಾರಿ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರು ಜೊತೆಗೆ ಗಿರಿಧರ್ ಬಾಬು ಅವರು, ಇವರು 3 ಜನ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಅವರೆಲ್ಲ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಲೆಟ್ ಅಸ್ ನಾಟ್ ಜಂಪ್ ಟು ಇಟ್, ಒನ್ ಸ್ಟೆಪ್ ಅಟ್ ಒನ್ಸ್ ಅಂತ ಅಲ್ವಾ. ಒಂದೊಂದು ಸ್ಟೆಪ್ಪೇ ಇಡಬೇಕಾಗ್ತದೆ. ನಾವೆಲ್ಲ ಕೂಡ ಜನರು ಜಾಗೃತರಾಗಿದ್ದರೆ ನಾವು ಯಾವ ಲಾಕ್ಡೌನ್ ಕೂಡ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು ನಿರ್ಬಂಧ ಮಾಡುವಂಥ ಅಗತ್ಯ ಬರಲ್ಲ. ಆದರೆ ಸಾರ್ವಜನಿಕರ ಮೇಲೂ ಕೂಡ ಜವಾಬ್ದಾರಿ ಇದೆ. ಅವರು ಮತ್ತು ಸರ್ಕಾರ ಒಂದು ಸಹಭಾಗಿತ್ವದಲ್ಲಿ ನಾವು ಈ ಕರೋನಾ ನಿಯಂತ್ರಣವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ಇರ್ತೇವೆ. ಇಲ್ಲ ಅಂತಂದರೆ ತಾವು ಹೇಳ್ದಂಗೆ ಎಲ್ಲ ದೇಶಗಳಲ್ಲಿ ಕೂಡ ಅನುಸರಿಸಿದ್ದಾರೆ ಲಾಕ್ಡೌನ್ಗಳನ್ನು. ಕೆಲವು ಕಡೆ ಅನೇಕ ದೇಶಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಒಂದೇ ಪರ್ಯಾಯ ಅಂತ ಮಾಡಿದ್ದಾರೆ. ಎಲ್ಲಿ ಸಾರ್ವಜನಿಕರು, ಪ್ರಜೆಗಳು ಸರ್ಕಾರದ ಮಾತು ಕೇಳದಿರಾ ಅವರು ಉದಾಸೀನ ಮಾಡಿದರೆ ಅಂಥ ಕಡೆ ಎಲ್ಲ ಕೂಡ ಲಾಕ್ಡೌನ್ ಬಂದಿದೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗದಿರ ಇರಲಿ. ಈಗ ನಿನ್ನೆ ನಾನು ನೋಡಿದೆ, ಮಹಾರಾಷ್ಟ್ರದಲ್ಲಿ 3 ದಿವಸ, ಶುಕ್ರವಾರ ರಾತ್ರಿ ಪ್ರಾರಂಭ ಆಗಿದ್ದು ಸೋಮವಾರದವರೆಗೂ ಕೂಡ ಲಾಕ್ಡೌನ್ ಇದೆ. ಅಲ್ಲೊಂದು ಗಾಡಿ ಓಡಾಡ್ತಾ ಇರಲಿಲ್ಲ, ನಾನು ನೋಡಿದ್ದೀನಿ. ಆ ಪರಿಸ್ಥಿತಿ ನಮ್ಮಲ್ಲಿ ಬರೋದು ಬೇಡ ಅಂತೇಳಿ ನಾನು ಜನರಿಗೆ ಮನವಿ ಮಾಡ್ತೇನೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಸರ್ಕಾರ ನೀಡುವಂತಹ ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಪಾಲನೆ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿ. ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಇವತ್ತು ಆರ್ಥಿಕ ಚಟುವಟಿಕೆಗಳು ಕೂಡ ಮುಂದುವರಿಬೇಕಂತಂದರೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿ. ಇದು 2ನೇ ಅಲೆಯ ಪ್ರಾರಂಭ, ಗೊತ್ತಾಯ್ತಾ. ಈಗ ಪ್ರತಿದಿನ ನಮ್ಮ ರಾಜ್ಯದಲ್ಲಿ ಸುಮಾರು 7,000 ಸೋಂಕು ಬರ್ತಾ ಇದೆ. ಅದರಲ್ಲಿ ಸಿಂಹಪಾಲು ಬೆಂಗಳೂರೇ ಆಗಿದೆ. ಸೊ ಮೇ 15 ಹೊತ್ತಿಗೆ ಇದು ಇನ್ನೂ ಜಾಸ್ತಿ ಆಗುವ ಒಂದು ಸಂಭವ ಇದೆ ಮ್ಯಾಥಮ್ಯಾಟಿಕಲ್ ಪ್ರೊಜೆಕ್ಷನ್ ಪ್ರಕಾರ. ಸೊ ಬಹುಶಃ ಮೇ 15ರೊಳಗಡೆ ಒಂದು ಪ್ರಾವಿಷನಲ್ ಎಸ್ಟಿಮೇಟ್ ಪ್ರಕಾರ ಬೆಂಗಳೂರಲ್ಲೇ ಒಂದು 15,000ದಿಂದ 18,000 ಆ ರೇಂಜಲ್ಲಿ ಈ ಸೋಂಕು ಬರುವ ಸಾಧ್ಯತೆ ಇರೋದ್ರಿಂದ ನಾವು ಹೆಚ್ಚು ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಗುಂಪು ಸೇರೋದಕ್ಕೆ
ಅನುವು ಮಾಡಿಕೊಡ್ಬಾರ್ದು. ಈಗ ನಮ್ಮ ಬೆಂಗಳೂರಲ್ಲೇ ನೋಡಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಈ 144 ನಾವು ಎನ್ಫೋರ್ಸ್ ಮಾಡಬೇಕು ಕರೆಕ್ಟಾಗಿ, ಬಹಳ ಮುಖ್ಯವಾದದ್ದು. ಅದು ಹಳ್ಳಿಗಳಲ್ಲಾಗ್ಬೋದು, ಜಾತ್ರೆಗಳಲ್ಲಾಗ್ಬೋದು, ರಥೋತ್ಸವ ಆಗ್ಬೋದು, ನಂತರ ಸಭೆ ಸಮಾರಂಭಗಳಲ್ಲಾಗ್ಬೋದು, ಆಮೇಲೆ ನಂತರ ಈ ಮದುವೆ ಸಮಾರಂಭಗಳಲ್ಲಿ ಅದನ್ನು ಎನ್ಫೋರ್ಸ್ ಮಾಡಬೇಕು. 200 ಜನ ಅಂದರೆ 200 ಜನ. ಸೊ ಈಗ ಎನ್ಫೋರ್ಸ್ಮೆಂಟ್ ಮಾಡೋದು ಬಹಳ ಮುಖ್ಯ. ಕೇಸುಗಳು ಜಾಸ್ತಿ ಆಗೋದು ಕಮ್ಮಿ ಆಗ್ತಾ ಇಲ್ಲ. ಕೇಸ್ ಕಮ್ಮಿ ಆಗಬೇಕು ಅಂದರೆ ಏನು ಮಾಡಬೇಕು? ಅದರಲ್ಲಿ 3C ಸ್ಟ್ರಾಟಜಿ ಅಂತ ಏನು ಹೇಳ್ತೀವಿ, ಕ್ರೌಸ್ಡು, ಕ್ಲೋಸ್ ಪ್ರೋಸೆಸ್ಸು ಮತ್ತು ಕ್ಲೋಸ್ ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸು, ಇವು ಮೂರನ್ನ ಹೇಗೆ ಕಮ್ಮಿ ಮಾಡೋದು? ಇದಾದ ನಂತರ ಮಾಸ್ಕ್ ಮತ್ತು ಫಿಸಿಕಲ್ ಡಿಸ್ಟೆನ್ಸಿಂಗ್ ಹೇಗೆ ನಾವು ರೆಗ್ಯುಲೇಟ್ ಮಾಡೋದು? ಈ ಬೆಂಗಳೂರಿನಲ್ಲಿ ಏನು ಎಪಿ ಸೆಂಟರ್ ಆಗಿದೆಯೋ ಅದನ್ನು ಬೆಡ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು? ಇದ್ರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಏನು ಕೇಸಸ್ ಬರ್ತಾ ಇದೆಯೋ ಆ ಕೇಸಸ್ ಕಮ್ಮಿ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳು ತಗೋಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಕೊರೋನಾ ಕರ್ಫ್ಯೂ ಮೊದಲನೇ ಹಂತ, ಲಾಕ್ಡೌನ್ ಅನ್ನೋದು ಕೊನೆ ಹಂತ, ಅದ್ರ ಮಧ್ಯೆ ಸುಮಾರು ಹಂತಗಳಿದೆ. ಕೊರೋನಾ ಕರ್ಫ್ಯೂಗಿಂತ ಮೊದಲನೇ ಜನರ ಸಹಯೋಗದಿಂದ ಮಾಡೋ ಅಂಥದ್ದು ಮಾಡಬೇಕು. ಅದು ಮಾಡ್ದಲೇ ನಾವು ಕೊನೆ ತನಕ ಕಾದು ಲಾಕ್ಡೌನ್ ಮಾಡಬಾರ್ದು ಅಂತಲೇ ಎಲ್ಲ ತಜ್ಞರು ಹೇಳಿರೋದು. ಲಾಕ್ಡೌನ್ ಮಾಡಬಾರ್ದು ಅಂದರೆ ಗುಂಪುಗಳು ಸೇರೋದು ನಿಲ್ಲಿಸಬೇಕು. ನಾವು ಗುಂಪೂ ಸೇರೋದಿಲ್ಲ, ಲಾಕ್ಡೌನು ಮಾಡಬಾರ್ದು ಅಂದರೆ ನಡೆಯೋದಿಲ್ಲ. ಸೊ ಇಲ್ಲಿ ಜನರ ಸಹಯೋಗ ಭಾಳ ಇಂಪಾರ್ಟೆಂಟ್. ಯಾರಿಗೂ ಲಾಕ್ಡೌನ್ ಬೇಡ, ಆದರೆ ಕೇಸ್ಗಳು ಜಾಸ್ತಿ ಆದರೆ, ಹಾಸ್ಪಿಟಲ್ಸ್ ಎಲ್ಲ ಸ್ಟ್ರೈನ್ ಆದರೆ ಮುಂದೆ ಆ ಪ್ರಮೇಯ ಬರ್ಬೋದು. ಅದನ್ನು ಬರೋದನ್ನು ನಿಲ್ಲಿಸೋದೇ ನಮ್ಮ ಗುರಿ. ಇನ್ನೊಬ್ಬರ ಮೇಲೆ ಎನ್ಫೋರ್ಸ್ಮೆಂಟ್ ಮಾಡೋರು ಅವರೇ ಮಾಡದೆ ಹೋದರೆ ಏನು ಸಮಸ್ಯೆ? ಸಾರ್ವಜನಿಕರ ಮೇಲೆ ದಂಡ ಪ್ರಯೋಗ ಮಾಡ್ತಾರೆ, ಆದರೆ ವರಿಷ್ಠ ಅಧಿಕಾರಿಗಳಿಂದಲೇ ಕರೋನಾ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಯಾರು ಆಗಿದ್ರೆ ವರಿಷ್ಠ ಅಧಿಕಾರಿ, ಅವ್ರೇನ್ ಮಾಡಿದ್ರು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಮಾರ್ಷಲ್ಸ್ಗಳಿರ್ತಾರೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ. ನಿಯಮವನ್ನ ಮೀರಿದ್ರೆ, ಕೊರೋನಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೀರಿದ್ರೆ ನಿಮಗೆ ಮುಲಾಜಿಲ್ಲದೆ ಫೈನ್ ಹಾಕ್ತಾರೆ. ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದಲೇ ರೂಲ್ಸ್ ಬ್ರೇಕ್ ಆದರೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಯಾರು? ಚಿತ್ರದುರ್ಗದ SP G ರಾಧಿಕಾ ಅವರಿಗೆ ರೂಲ್ಸ್ ಜನ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇವರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಶಾರೀರಿಕ ಅಂತರವೇ ಹಾಗಾದ್ರೆ ಮೇಡಮ್ ಯಾಕೆ ಹಿಂಗೆ ಮಾಡಿದ್ರು, ಅದು ಯಾವುದು ಕೂಡ ಕಾಪಾಡ್ತಿಲ್ವಲ್ಲ ಅಂತ. ಮ್ಯಾರಥಾನ್ಗೆ ಚಾಲನೆ ಕೊಟ್ಟು ಚಿತ್ರದುರ್ಗದ SP ಮಾಸ್ಕ್ ತೆಗೆದು ಪೋಸ್ ಕೊಟ್ಟಿದ್ದಾರೆ. ಚಿತ್ರದುರ್ಗದ SP ಮೇಡಮ್ ರಾಧಿಕಾ ಅವರು, SP ಅವರ ಜೊತೆ ಇರುವಂಥ ಮಗು ಕೂಡ ಮಾಸ್ಕ್ ತೆಗೆದು ಅವ್ರ ಜೊತೆ ಓಡಾಡಿದೆ, ಅಲ್ಲೆಲ್ಲ ನಿಂತಿದ್ದಾರೆ. SP ಮೇಡಮ್ ರೀತಿ ಅಲ್ಲಿರೋದ್ರಿಂದ ಮಾಸ್ಕ್ ಹಾಕಿರೋ ಬಹುತೇಕರು ಬಾಯಿ ಮೂಗುಗೆ ಸರಿಯಾಗಿ ಹಾಕೊಂಡಿಲ್ಲ. ಹಲವರು ಮಾಸ್ಕ್ನ ತೋರಿಕೆಗೂ ಕೂಡ ಹಾಕೊಂಡಿಲ್ಲ. SP ರಾಧಿಕಾ ಮೇಡಮ್ ಸುತ್ತ ಇರೋರೆಲ್ಲ ಅಂಟ್ಕೊಂಡೇ ನಿಂತಿದ್ದಾರೆ. ಸೊ ಹಾಗಾಗಿ SP ಮೇಡಮ್ ಶಾರೀರಿಕ ಅಂತರ ಇಲ್ಲದಿರೋದು ಇದೀಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ. ನೀವೇ ರೂಲ್ಸ್ ಬ್ರೇಕ್ ಮಾಡ್ತಿರಲ್ಲ SP ಮೇಡಮ್ ಅಂತ ಜನ ಕೂಡ ಕೇಳ್ತಿದ್ದಾರೆ. ದಂಡ ಹಾಕುವಾಗ ಜನ ಪ್ರಶ್ನೆ ಮಾಡ್ತಾರೆ, ಗ್ಯಾರಂಟಿ ಇದೆನಾ? ಅವಾಗ ಉತ್ತರ ಕೊಡಬೇಕು ಅಷ್ಟೇ. ಮಾದರಿ ಆಗಬೇಕು ಪೊಲೀಸ್ ಆಫೀಸರ್, ವರಿಷ್ಠಾಧಿಕಾರಿಗಳು. ಆದರೆ ಅವರೇ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಆ ಭಾಗದ ಮತ್ತು ಎಲ್ಲ ಕಡೆ ಜನ ಕೂಡ ಇದನ್ನು ಪ್ರಶ್ನೆ ಮಾಡೋ ಹಾಗಾಗಿದೆ. ಮತ್ತಷ್ಟು ಮಾಹಿತಿ ಚಿತ್ರದುರ್ಗದಿಂದ ನನ್ನ ಸಹೋದ್ಯೋಗಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವಿನಾಯಕ್. ಗುಡ್ ಮಾರ್ನಿಂಗ್. ಯಾಕೆ ಜನ ಸಾಮಾನ್ಯ ಹಂಗೆ ಅಲ್ವಾ, ನಮ್ಮನ್ನು ಕೇಳ್ತೀರಾ ನೀವು ಹಾಕಳಲ್ವಾ ಅಂತ ಕೇಳ್ತಾರೆ ಜನ. ಹೌದು ಹರೀಶ್ ನಾಗರಾಜ್, ಏನಂತ ಹೇಳಿದ್ರೆ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾವುದೇ ಒಂದು ಮಾರ್ಗಸೂಚಿಗಳನ್ನ ಅಳವಡಿಸಿಕೊಳ್ಬೇಕಾದ್ರೆ ಅಂತ ಸಂದರ್ಭದಲ್ಲಿ ಅವರು ಜನರಿಗೆ ಜಾಗೃತಿ ಮೂಡಿಸಬೇಕಂತ ಜವಾಬ್ದಾರಿ ಅವ್ರ ಮೇಲೆ ಇರುತ್ತದೆ. ಅಂತ ಸಂದರ್ಭದಲ್ಲಿ ಅವರು ಕೂಡ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅವರು ಆ ಪಾಲನೆಯನ್ನ ಮಾಡ್ಬೇಕಾಗತ್ತೆ. ಆದ್ರೆ ಇವತ್ತು ಏನ್ ಚಿತ್ರದುರ್ಗದ ಕೋಟೆ ಮುಂಭಾಗದಲ್ಲಿ ಏನು ಕನ್ನಡ ಸಂಸ್ಕೃತಿ ಇಲಾಖೆ ಮ್ಯಾರಥಾನ್ ಓಟ ಆಯೋಜಿಸಿತ್ತು, ಆ ಸಂದರ್ಭದಲ್ಲಿ ಆ ಮ್ಯಾರಥಾನ್ಗೆ ಚಿತ್ರದುರ್ಗದ ಜಿಲ್ಲಾ SP ರಾಧಿಕಾ ಅವರು ಚಾಲನೆಯನ್ನ ನೀಡಿದ್ರು. ಆದ್ರೆ ಅವರು ಆ ಚಾಲನೆ ನೀಡುವ ಬರದಲ್ಲಿ ಎಲ್ಲೋ ಒಂದ್ ಕಡೆ ಮಾಸ್ಕ್ ಅನ್ನ ತೆಗೆದು ಒಂದ್ ರೀತಿ ಕಾನೂನನ್ನ ಉಲ್ಲಂಘನೆ ಮಾಡಿರುವಂತದ್ದು ಬರ್ತಾ ಇರುವಂತದ್ದು ಹರೀಶ್ ನಾಗರಾಜ್. ಓಕೆ, ಬಟ್ ಇದಕ್ಕೆ ಮೇಡಮ್ ನೀವು ಕೇಳಿದ್ರಾ, ಏನಾರು ಹೇಳಿದ್ರು ಅದಕ್ಕೆ ಬಗ್ಗೆ ಇಲ್ವಾ? ಸದ್ಯ ಈ ಮ್ಯಾರಥಾನ್ ಭಾಗವಹಿಸಿದ ಸಂದರ್ಭದಲ್ಲಿ ಏನು ಅವರು SP ಅವರು ಇನ್ನೂ ನಮ್ಮ ಸಂಪರ್ಕ ಸಿಕ್ಕಿಲ್ಲ. ಈಗ ನಂತರದಲ್ಲಿ ಅವರು ಉತ್ತರ ನೀಡಬಹುದು ಅಂತ ಖಚಿತ ಮಾಹಿತಿ ಇದೆ. ನಾವು ಕೂಡ ಟ್ರೈ ಮಾಡಿದ್ವಿ, ಫೋನ್ ಮಾಡಿ, ಬಟ್ ರಿಪ್ಲೈ ಕೊಡ್ತಿಲ್ಲ ನಮಗೆ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ವಿನಾಯಕ್ ಯು ದೇರ್? ಹಲೋ.
ಓಕೆ ರೈಟ್, ಥ್ಯಾಂಕ್ ಯು ಸೊ ಮಚ್ ವಿನಾಯಕ್. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಚಿತ್ರದುರ್ಗದ SP ಮೇಡಮ್ ಮ್ಯಾರಥಾನ್ ಓಟ ಚಾಲನೆ ಕೊಟ್ಟರು. ಆದರೆ ಅಲ್ಲಿ ಮಗು ಜೊತೆ ಆಗಲಿ ಮತ್ತು ಈ ಥರದ್ದೆಲ್ಲ ಅವರೇ ಮಾಸ್ಕ್ ತೆಗೆದು ಓಡ್ತಿದ್ದಾರೆ ಅಂದಾಗ ಸಾರ್ವಜನಿಕ ವಲಯದಲ್ಲಿ ಅದು ಟೀಕೆಗೆ ಗುರಿಯಾಗಿದೆ. ಅತ್ಯಧಿಕ ಕೇಸ್ಗಳು ದಾಖಲಾಗ್ತಾ ಇದೆ, 7,500 ಪರ್ ಡೇ ಒಂದು ದಿನಕ್ಕೆ. ಆದರೆ ಜನ ಮಾತ್ರ ಎಚ್ಚೆತ್ಕೊಳ್ತಿಲ್ಲ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗಿದೆ. ಪ್ರತಿದಿನ 7,500 ಕೇಸ್ಗಳು ದಾಖಲಾಗ್ತಾ ಇದೆ. ಆದರೆ ಜನ ಹಬ್ಬದ ತಯಾರಿ ಖುಷಿಯಲ್ಲಿದ್ದಾರೆ. ಭೀತಿ ಪಕ್ಕದಲ್ಲಿದೆ. KR ಮಾರುಕಟ್ಟೆ ಖರೀದಿ ಹೇಗಿತ್ತು ಇವತ್ತು ಬೆಳಗ್ಗೆ ಅಂದರೆ ಇದು ಕೊರೋನಾ ಟೈಮ್ ಅಂತ ಯಾರಿಗಾರು ಅನಿಸ್ತೇ ಇರಲ್ಲ. ಬಿಕಾಸ್ ಆ ರೀತಿ ಜನಜಂಗುಳಿ, ಭಾರೀ ಜನಸಂಖ್ಯೆಯಲ್ಲಿ ಜನ ಯುಗಾದಿ ಹಬ್ಬದ ತಯಾರಿಗೆ ಖರೀದಿ ಜೋರಾಗಿತ್ತು. ಭರ್ಜರಿ ಖರೀದಿ ಮಾಡ್ತಿದ್ರು ಜನ. KR ಮಾರುಕಟ್ಟೆಯಲ್ಲಿ ಹೂವು, ಹಣ್ಣು, ಏನೇನು ಬೇಕೋ ಎಲ್ಲ, ಬಾಳೆಕಂಬ ಎಲ್ಲವನ್ನ ಖರೀದಿ ಮಾಡ್ತಿದ್ರು. ನೋಡ್ರಪ್ಪ, ಇದು ಬೆಂಗಳೂರಿನ KR ಮಾರುಕಟ್ಟೆಯ ದೃಶ್ಯಾವಳಿಗಳು. ಜನವೋ ಜನ ಎಲ್ಲ ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡುವ ಭರಾಟೆಯಲ್ಲಿದ್ದಾರೆ. ಯಾವ ಸಾಮಾಜಿಕ ಅಂತರವೂ ಇಲ್ಲ. ಅಲ್ಲೆಲ್ಲೋ ಇದೇ ಮಾಸ್ಕು, ಬಟ್ ಮೂಗ್ ಮೇಲಿಲ್ಲ, ಬಾಯಿ ಮೇಲಿಲ್ಲ. ಇಲ್ಲ ಇದ್ದರೆ ಕೆಲವು ಜನರಲ್ಲಿ. ಇನ್ನು ಬೇರೆ ಕಡೆ ಅಂತೂ ಮಾಸ್ಕ್ ಬಗ್ಗೆ ಕೇಳಲೇಬೇಡಿ. ಯಾವ ಸಾಮಾಜಿಕ ಅಂತರ ಇಲ್ಲ. ಜನ ಅವ್ರ ಪಾಡಿಗೆ ಅವ್ರು ಬ್ಯುಸಿಯಾಗಿದ್ದಾರೆ. ಖರೀದಿ ಮಾರಾಟ ಜೋರಾಗಿ ನಡೀತಾ ಇದೆ. ತುಂಬ ತುಳುಕ್ತಾ ಇದೆ. ಮಾರ್ಷಲ್ಗಳು ಏನು ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲಪ್ಪ ನನಗಂತೂ. ಸೊ ಯಾರ ಭಯವೂ ಇಲ್ಲದೆ, ಕೊರೋನಾ ಭಯವೂ ಇಲ್ಲದೆ, ಕಣ್ಣಿಗೆ ಕಾಣಿಸದೇ ಇರುವಂಥ ಈ ಕೊರೋನಾ ಈಗ ಹೆಂಗೆಲ್ಲ ಓಡಾಡಿ ಏನೇನೆಲ್ಲ ಮುಂದಿನ ದಿನದಲ್ಲಿ ಅವಂತರ ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಮಂಜುನಾಥ್ ಅಲ್ಲಿ ಹೋದರು, ಗೊತ್ತಿಲ್ಲಪ್ಪ. ನನ್ನ ಸಹೋದ್ಯೋಗಿನೂ ಹುಷಾರಾಗಿ ಓಡಾಡಿರಬೇಕು. ಅಲ್ಲೆಲ್ಲ ಓಡಾಡಿ ಹೇಗಿತ್ತು ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ. ಮಂಜುನಾಥ್ ಅಲ್ಲಿ ಫ್ಲೈಓವರ್ ಮೇಲೆ ನಿಂತಿದ್ದಾರಂತೆ. ಗುಡ್. ಅಲ್ಲಿಂದ ಇಡೀ ಮಾರ್ಕೆಟ್ನ ವಾತಾವರಣ ಹೇಗಿದೆ ಅಂತ ತೋರಿಸಿದ್ದಾರೆ. ಓಟಿ ಮಂಜುನಾಥ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನೇ ಕೊರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಕೂಡ ಅಷ್ಟೇ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಹೂವು ಮತ್ತು ಹಣ್ಣನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅಷ್ಟೇ ಮಾರುಕಟ್ಟೆಯಲ್ಲಿ ಮುಗಿಬಿದ್ದಿರುವಂತಹದ್ದು. ಇಲ್ಲಿ ನೋಡ್ತಾ ಇರಬಹುದು, ಮಾರುಕಟ್ಟೆಯಲ್ಲಿ ಬೆಳ್ಳಂಬೆಳಿಗ್ಗೆ ಹೂವನ್ನ ಖರೀದಿ ಮಾಡೋಕೆ ಯಾವ ರೀತಿಯಲ್ಲಿ ಜನ ಬಂದಿದ್ದಾರೆ ಅಂತ. ಒಂದಲ್ಲ ಎರಡಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಮಾರುಕಟ್ಟೆಯಲ್ಲಿ ಒಂದು ಹೂವನ್ನ ಖರೀದಿ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಒಂದು ಕಡೆ ದಿನೇ ಬೆಂಗಳೂರು ನಗರದಲ್ಲಿ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಸುಮಾರು 7,000ದಷ್ಟು ಕೇಸ್ಗಳು ದಿನಕ್ಕೆ ಇಲ್ಲಿ ರಿಪೋರ್ಟ್ ಕೂಡ ಆಗ್ತಾ ಇದೆ. ಅದರ ನಡುವೆ ಕೂಡ ಅಷ್ಟೇ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹೂವನ್ನ ಖರೀದಿ ಮಾಡೋದಕ್ಕೆ ಅಂತ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿ ಜನರು ಬಂದು ಮಾರ್ಕೆಟ್ ನಲ್ಲಿ ಸೇರಿದ್ದಾರೆ ಅಂತ. ಯಾರೊಬ್ರು ಕೂಡ ಅಷ್ಟೇ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂತಹದ್ದು ಮೇಂಟೈನ್ ಮಾಡ್ತಿಲ್ಲ ಇಲ್ಲಿ ಪ್ರಮುಖವಾಗಿ. ಯಾಕಂದ್ರೆ ಒಂದು ವೇಳೆ ಇಲ್ಲಿ ಏನಾದರೂ ಪಾಸಿಟಿವ್ ಇರುವಂತಹ ವ್ಯಕ್ತಿಗಳಿದ್ದಂತ ವೇಳೆ ಅದರಿಂದ ಬೇರೆಯವ್ರಿಗೂ ಕೂಡ ಅಷ್ಟೇ ಹರಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ. ಈ ದಿನೇ ಸರ್ಕಾರ ಕೂಡ ಅಷ್ಟೇ ಹೇಳ್ತಾನೆ ಇದೆ ಆದಷ್ಟು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಅಂತ. ಆದ್ರೆ ಇಲ್ಲಿರುವಂತಹ ಜನನ ನೋಡಿದ್ರೆ ಬಹುತೇಕ ಸಾಮಾಜಿಕ ಅಂತರ ಅಂದ್ರೆ ಏನು ಅನ್ನೋದಕ್ಕೆ ಗೊತ್ತಾಗದ ರೀತಿಯಲ್ಲಿ ಜನ ಓಡಾಡ್ತಿರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಅದನ್ನ ಕೊಂಡುಕೊಳ್ಳುವಂತಹವರು ಹಿಡಿದು ಯಾರೊಬ್ರು ಕೂಡ ಅಷ್ಟೇ ಸರಿಯಾಗಿ ಮಾಸ್ಕ್ ಗಳನ್ನ ಧರಿಸಿಲ್ಲ. ಇಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಲ್ಲಿ ಮಾಸ್ಕ್ ಗಳ ಇಲ್ಲದೆ ಅವರು ವ್ಯಾಪಾರವನ್ನ ಮಾಡ್ತಿರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಒಬ್ಬೊಬ್ರು ಮಾಸ್ಕ್ ಅನ್ನ ಧರಿಸಿಲ್ಲ, ಮತ್ತೊಬ್ರು ಇಲ್ಲಿ ನೋಡ್ತಾ ಇರಬಹುದು ಒಬ್ಬರ ಮೇಲೆ ಒಬ್ರು ಬಿದ್ದು ಇಲ್ಲಿ ಹೂವನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನ್ಸುತ್ತೆ. ಒಂದ್ ಕಡೆ ದಿನೇ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ರು ಕೂಡ ಅಷ್ಟೇ ಈ ರೀತಿಯಾಗಿ ಸರ್ಕಾರದವರು ನಿರ್ಲಕ್ಷ್ಯತೆಯನ್ನು ವಹಿಸ್ತಿರುವಂತದ್ದು ನೋಡಿದ್ರೆ ಎಲ್ಲೋ ಒಂದ್ ರೀತಿ ಇದೇ ಒಂದ್ ರೀತಿಯಂತ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣನ ಅನ್ಸುತ್ತೆ. ಒಂದ್ ಕಡೆ ಕೇವಲ ನೈಟ್ ಕರ್ಫ್ಯೂ ಮಾತ್ರ ಸರ್ಕಾರ ಈಗಾಗಲೇ ಮಾಡಿರುವಂತಹದ್ದು. ಡೇ ಟೈಮ್ ನಲ್ಲಿ ಬೇಕಾಬಿಟ್ಟಿ ಜನ ಓಡಾಟವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಾರುಕಟ್ಟೆಯಲ್ಲಂತೂ ನಿಜಕ್ಕೂ ಕೂಡ ಅಷ್ಟೇ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ಇನ್ನಷ್ಟು ಪ್ರಕರಣಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳೇ ಇದೆ ಅಂತಾನೆ ಅನ್ಬೋದು. ಆದ್ರೆ BBMP ಕಡೆಯಿಂದ ಯಾವೊಬ್ಬ ಮಾರ್ಷಲ್ಗಳು ಕೂಡ ಅಷ್ಟೇ ಈಗ ಮಾರ್ಕೆಟ್ ನಲ್ಲಿ ಕಾಣ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಜನ ಮಾಸ್ಕ್ ಇಲ್ಲದೆ ಓಡಾಟವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇನ್ನು ಸಾಮಾಜಿಕ ಅಂತರ ಇಲ್ಲದೆ ವ್ಯಾಪಾರವನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಅಷ್ಟೇ ಇದೇ ರೀತಿ ಏನಾದ್ರೂ ಆದಂತಹ ವೇಳೆಯಲ್ಲಿ ಬೆಂಗಳೂರು ನಗರದಲ್ಲಿ 10,000ಕ್ಕೂ ಅಧಿಕ ಪಾಸಿಟಿವ್ ಕೇಸ್ಗಳು ದಿನಕ್ಕೆ ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಸದ್ಯಕ್ಕೆ ಸರ್ಕಾರ ಯಾವ ರೀತಿಯಾದಂತ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ಈ ರೀತಿಯಾಗಿ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದು ಈ ರೀತಿ ವ್ಯಾಪಾರ ಮಾಡೋದಕ್ಕೆ ಬಿಟ್ಟಂತ ವೇಳೆಯಲ್ಲಿ ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಕೆ ಸಾಧ್ಯವೇ ಇಲ್ಲ.
ಅದರಲ್ಲೂ ಪ್ರಮುಖವಾಗಿ ಮಾರುಕಟ್ಟೆ ಏನಿದೆ, ಮಾರುಕಟ್ಟೆ ಅನ್ನುವಂಥದ್ದು ಹಬ್ಬ ಹರಿದಿನಗಳು ಬಂದಂತ ವೇಳೆಯಲ್ಲಿ ಈ ರೀತಿಯಾದಂತಹ ಕ್ರೌಡ್ಗಳು ತುಂಬಿಕೊಂಡಿರುತ್ತೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾಸಿಟಿವ್ ಕೇಸ್ಗಳು ದಾಖಲಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬ್ರೇಕ್ ಮುಂಚೆ ಬೆಂಗಳೂರಿನ KR ಮಾರ್ಕೆಟ್ ಸ್ಥಿತಿ ತೋರಿಸಿದ್ವಿ. ಈಗ ಮೈಸೂರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೈಸೂರಲ್ಲೂ ಕೂಡ ಹೌದು, ರಾತ್ರಿ ಕರ್ಫ್ಯೂ, ಬೆಳಗ್ಗೆ ಜನಜಾತ್ರೆ. ಮೈಸೂರಿನ ಮಾರ್ಕೆಟ್ನಲ್ಲೂ ಕೂಡ ಫುಲ್ ಜನಜಂಗುಳಿ, ಜೋರಾಗೇ ಇದೆ ವ್ಯಾಪಾರ. ಯುಗಾದಿ ಹಬ್ಬಕ್ಕೆ ಜನ ಭರ್ಜರಿ ಖರೀದಿ ಮಾಡ್ತಿದ್ದಾರೆ. ಮಾಸ್ಕ್ ಹಾಕ್ತಿಲ್ಲ ಕೆಲವರು, ಶಾರೀರಿಕ ಅಂತರ ಇಲ್ಲ. ವ್ಯಾಪಾರಸ್ಥರು, ಗ್ರಾಹಕರು ಕರೋನಾಗ ಒಂದು ರೀತಿ ವೆಲ್ಕಮ್ ಬನ್ನಿ ಕೊರೋನಾ ಇಲ್ಲಿ ಅಂತ ಅವ್ರ್ಯಾರೋ ಬೈಕಲ್ಲಿ ಬಂದರು ಸಾಹೇಬರು. ಮಾಸ್ಕು ಇಲ್ಲ, ಎಂಥದ್ದು ಇಲ್ಲ. ಈ ಕಡೆ ಕ್ಯಾಮ್ರಾ ನೋಡಿದ್ಮೇಲೆ ಹಂಗೆ ಯೂಟರ್ನ್. ಸೊ ಹೂವು ಹಣ್ಣು ಖರೀದಿ ಜೋರಾಗಿದೆ. ಹುಬ್ಬಳ್ಳಿ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಹುಬ್ಬಳ್ಳಿಯಲ್ಲೂ ಕೂಡ ಇದೇ ಥರ ಚಿತ್ರ ಕಂಡು ಬಂತು. ಗದಗದಲ್ಲೂ ಕೂಡ ಲೈವ್ ದೃಶ್ಯ ತೋರಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಯಾವುದೇ ನಿಯಮ ಇಲ್ಲ. ಮಾರ್ಕೆಟ್ಗಳಲ್ಲಿ ಆರಾಮಾಗಿ ಜನ ಮಾಸ್ಕೇ ಇಲ್ಲ, ಇಲ್ಲಿ ಯಾರೂ ಹಾಕಿಲ್ಲ ಒಗ್ಗೋ. ಇನ್ನು ಹುಬ್ಬಳ್ಳಿ ಅಲ್ಲೂ ಕೂಡ ಹಂಗೆ ಅನ್ಸದೆ. ಅಲ್ಲಿಂದನೂ ಕೂಡ ಯಾರೊಬ್ಬರು ನೋಡೋಣ ಇರಪ್ಪ ಮಾಸ್ಕ್ ಯಾರು ಹಾಕೊಂಡಿದಾರ ನನ್ಗೆ ಹಂಗೆ ಅನ್ಸುತ್ತೆ. ಈಗ ಸ್ಟುಡಿಯೋಲ್ಲಿ ನೋಡ್ಬೇಕಾರೆ ಇಲ್ಲಿ ಬೆಂಗಳೂರಲ್ಲಿ ಮೈಸೂರು ಒಂದಷ್ಟು ಜನ ಮಾಸ್ಕ್ ಹಾಕೊಂಡಿರೋ ಸಿಕ್ಕಿದ್ರು. ಅಲ್ಲಿ ಮಾಸ್ಕೂ ಇಲ್ಲ. ಅಲ್ಲಿ ಹುಬ್ಬಳ್ಳಿ ಭಾಗ, ಗದಗ ಭಾಗ, ಮೈಸೂರು ಭಾಗ ಕರೋನಾ ರೂಲ್ಸ್ ಕಂಪ್ಲೀಟ್ ಬ್ರೇಕ್. ಮಾರ್ಕೆಟ್ನಲ್ಲಿ ಫುಲ್ ಜನಜಾತ್ರೆ. ಯುಗಾದಿ ಹಬ್ಬಕ್ಕೆ ದೊಡ್ಡ ಮಟ್ಟದ ಖರೀದಿ ಜೋರಾಗಿದೆ. ಹೂವು ಹಣ್ಣು ಬೇರೆ ಬೇರೆ ಸಾಮಾನುಗಳನ್ನು ಅವ್ರು ತಗೋತಿದ್ದಾರೆ. ಮಾಸ್ಕ್ ಹಾಕೊಂಡಾರು ತಗೊಂಡು ಮನೆಗೆ ಹೋದ ತಕ್ಷಣ ಸ್ಯಾನಿಟೈಸರು ಮಾಡ್ಕೊಂಡು ನೀಟಾಗಿ ಡೈರೆಕ್ಟಾಗಿ ಹೋಗಿ ಅಟ್ಲೀಸ್ಟ್ ಸ್ನಾನ ಮಾಡಿ ಫ್ರೆಶ್ ಆರು ಆದರೆ ಮನೇಲಿರೋರು ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಸಾಹೇಬ್ರು ನೋಡಿ ಇಲ್ಲಿ ಹೊರಗಡೆ ಹುಬ್ಬಳ್ಳಿಲಿ ಹೊಂಟ್ರು ಆರಾಮಾಗಿ, ಯಾರೂ ಮಾಸ್ಕ್ ಹಾಕಿಲ್ಲ. ಯಾರೊಬ್ಬರು ಮಾಸ್ಕ್ ಇರೋರು ಸಿಗ್ತಾರಾ ಅಂತ ನೋಡ್ತಾ ಇದ್ದೀನಿ ವಿಜುವಲ್ಸಲ್ಲಿ. ಇವತ್ತು ಬೆಳಗ್ಗೆ ನ್ಯೂಸ್ 18 ಕನ್ನಡದ ಕ್ಯಾಮ್ರಾಗೆ ಸಿಕ್ಕಿರುವಂಥ ದೃಶ್ಯ ಇದು. ಹಾಗಾಗಿ ಮೈಸೂರಿನಲ್ಲಿ ಪರವಾಗಿಲ್ಲ, ಕೆಲವರು ಮಾಸ್ಕ್ ಹಾಕೊಂಡಿದ್ದಾರೆ. ಗದಗ ಹುಬ್ಬಳ್ಳಿಲಿ ಕೇಳಲೇಬೇಡಿ, ಯಾರೂ ಮಾಸ್ಕ್ ಇಲ್ಲ. ಯಾರು ಮಾಸ್ಕ್ ಇದ್ದರೆ ಅವರೇ ಗ್ರೇಟಲ್ಲಿ, ಹಂಗಿದೆ ಕತೆ. ಇನ್ನು ನಮ್ಮ ದೇಶದಲ್ಲಿ ಲಾಕ್ಡೌನ್ ಏನಾದರೂ ರಾಜ್ಯ ಆದರೆ ಅದು ಫಸ್ಟ್ ಮಹಾರಾಷ್ಟ್ರನೇ ಆಗುತ್ತೆ. ಬಿಕಾಸ್ ಆ ಮಟ್ಟದಲ್ಲಿದೆ ಮಹಾರಾಷ್ಟ್ರದ ಕೊರೋನಾ ಸೋಂಕಿತರ ಸಂಖ್ಯೆ. ಮಹಾರಾಷ್ಟ್ರದಲ್ಲಿ ಜಾರಿಯಾಗುತ್ತಾ ಲಾಕ್ಡೌನ್? ಕೊರೋನಾ ಅಬ್ಬರ ತಡೆಯೋದಕ್ಕೆ ಮಹಾ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಇವತ್ತು ಸಭೆ ಮಾಡಿ ನಿರ್ಧಾರ ಮಾಡ್ತಾರಂತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದವರ ಕಣ್ಣು ಮುಂದೆ ಇರುವಂಥ ಎಕ್ಸಾಂಪಲ್ ಮುಂಬೈ, ಆ ರಾಜ್ಯ ಮಹಾರಾಷ್ಟ್ರ. ಏಕೆಂದರೆ ಒಂದು 20 ದಿವಸದ ಹಿಂದೆ ಇವತ್ತು ನಾವು ಕರ್ನಾಟಕದಲ್ಲಿ ಹೆಂಗಿದೆ ಸಿಚುವೇಶನ್ನು, ಅವರಿದ್ದರು ಹಾಗೆ. 20 ದಿನ ಆದಮೇಲೆ ಇವತ್ತವರು ಲಾಕ್ಡೌನ್ ಮಾಡೇ ಬಿಡೋಣಪ್ಪ ನಮ್ಮ ಸ್ಟೇಟ್ನ ಅನ್ನೋ ಲೆಕ್ಕಕ್ಕಿದ್ದಾರೆ. ನಮ್ಮ ರಾಜ್ಯ ಅದೇ ಥರ ಮುಂದಕ್ಕೆ ಹೋದರೆ ಇವತ್ತಲ್ಲ, ಎಕ್ಸಾಕ್ಟ್ಲಿ ಇವತ್ತಿನ ಇನ್ನೊಂದು ತಿಂಗಳಿಗೆ, ಇನ್ನೊಂದು 2 ವಾರಕ್ಕೋ 3 ವಾರಕ್ಕೋ ನಾವು ಅದೇ ಥರ ಬಂದು ನಿಂತರೆ ನೀವು ಯಾವುದೇ ಆಶ್ಚರ್ಯ ಪಡಬೇಡಿ. ಅದೇ ಸಿಚುವೇಶನ್. ಬೆಳಗ್ಗೆ 11 ಗಂಟೆ ಒಳಗೆ ಅಧಿಕಾರಿಗಳ ಸಭೆ ನಡೆಸ್ತಾರೆ. ರಾಜಕೀಯ ಮುಖಂಡರ ಜೊತೆಗೂ ಕೂಡ ಚರ್ಚೆ ಮಾಡ್ತಾರೆ. ವ್ಯಾಪಾರಿಗಳ ಜೊತೆಗೂ ಕೂಡ ಚರ್ಚೆ ಮಾಡ್ತಾರಂತೆ ಉದ್ಧವ್ ಠಾಕ್ರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು. ಮಹಾರಾಷ್ಟ್ರದಾದ್ಯಂತ ಲಾಕ್ಡೌನ್ ಜಾರಿಯಾಗುವ ಸಾಧ್ಯತೆ ಇದೆಯಂತೆ. ಚರ್ಚೆ ಮಾಡಿದ ಬಳಿಕ ಲಾಂಗ್ ಲಾಕ್ಡೌನ್ ಘೋಷಣೆ ಮಾಡ್ತಾರಾ ಇಲ್ಲ ಶಾರ್ಟ್ ಲಾಕ್ಡೌನ್ ನಿರ್ತಾರ ಗೊತ್ತಾಗಬೇಕು ಅಷ್ಟೇ. CM ಉದ್ಧವ್ ಠಾಕ್ರೆ ನಿರ್ಧಾರದತ್ತ ಇದೀಗ ಮಹಾರಾಷ್ಟ್ರದ ಎಲ್ಲ ಜನತೆಯ ಚಿತ್ತ.